ಹಿಂದೂಗಳನ್ನ ನೇರ ಕೊಲೆ ಮಾಡಿ ಬೆದರಿಸದೇ ಇದ್ರೆ ಇವರು ನಮಗೆ ಪಾಕಿಸ್ತಾನ ಕೊಡೋಲ್ಲ. ಗಂಡಸರು ಸಿಕ್ಕಿದ್ರೆ ತಲೆ ತೆಗಿಬೇಕು, ಹೆಂಗಸರು ಸಿಕ್ಕಿದ್ರೆ ಎಳ್ಕೊಂಡು ಹೋಗ್ಬೇಕು. ಇದನ್ನ ಇಷ್ಟರ ಮಟ್ಟಿಗೆ ಅವ್ರು ಹೇಳ್ಕೊಡ್ತಾರಪ್ಪ. ಮಾಡಿಬಿಟ್ಟು ಶುರು ಮಾಡ್ಕೋತಾರೆ ನೋಡಿ. ಹೆಂಗಸರ ದೇಹದ ಭಾಗಗಳನ್ನೆಲ್ಲ ಕತ್ತರಿಸಿ ಇದು ಸಾಯೋ ಸ್ಥಿತಿಲಿ ಹೆಣಗಳು ಬರ್ತಾ ಇತ್ತು. ಎಲ್ಲರಿಗೂ ಕೂಡ ಶಾಕ್ಡ್, ಏನು ಅಂತ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇದು ಹೀಗೆ ಸ್ಪ್ರೆಡ್ ಆಗಿಬಿಟ್ಟು ಅದರಲ್ಲಿ ಒಬ್ಬ ನಿಂತ್ಕೊಳ್ತಾನೆ. ಈ ಗರಡಿ ಸಾಮುಗಳೆಲ್ಲ ಮಾಡ್ತಾ ಇದ್ದವನು ಗೋಪಾಲ್ ಪಾಠ ಅಂತ. ಈ ಹಿಂದೂ ಮುಸಲ್ಮಾನ ಮತ್ತು ವಿಭಜನೆ ಕಥೆ ಎಷ್ಟು ಘೋರವಾಗಿದೆ ಅನ್ನೋದಕ್ಕೆ ನಮಗೆ ಸೌತಲ್ಲಿರೋರಿಗೆ ಹೆಚ್ಚಿಗೆ ಗೊತ್ತಿಲ್ಲ. ಅಲೆಕ್ಸಾಂಡರ್, ನಾನು ನಿಮ್ಗೆ ಸಾವರ್ಕರ್ ವಿಚಾರ ಹೇಳಿದ್ದೆ. ಅಲೆಕ್ಸಾಂಡರ್ ಕೂಡ ಈ ಬ್ರಾಹ್ಮಣರನ್ನ ಕರೆದು, ಬ್ರಾಹ್ಮಣ ಅಂದ್ರೆ ಆಗಿನ ಕಾಲದಲ್ಲಿ ಬ್ರಹ್ಮಣಿ ಸ್ಥಿತ ಅನ್ನೋ ಅರ್ಥದಲ್ಲಿ, ನಾಟ್ ಜಾತಿ ಬ್ರಾಹ್ಮಣರು ಅಂದ್ರೆ ನಮಗೆ ಏನು ಬೇಡ, ಅಕಿಂಚನ ಅಂತ ಹೇಳ್ತಾರಲ್ಲ, ಅಂದ್ರೆ ಈ ಭೌತಿಕವಾದಂತಹ ವ್ಯಾವಹಾರಿಕವಾದಂತಹ ಯಾವ ಸವಲತ್ತುಗಳು ನಮಗ್ ಬೇಡ, ನಾವು ಅದನ್ನ ಕಂಡವರು, ಜೀವನದ ಧ್ಯೇಯ ಏನು, ಜೀವನದ ಶ್ರೇಷ್ಠತೆ ಏನು ಅಂತ ಕಂಡುಕೊಂಡಿರೋರು, ಅದರೊಡನೆ ನಮ್ಮ ಸಂಬಂಧ, ನಮಗೆ ಇದೆಲ್ಲ ಏನು ಬೇಡ ಅಂತಿದ್ದವರು. ಅವರು ಏನು ಮಾಡ್ತಿದ್ರಂತೆ, ಈ ಜನಗಳಿಗೆಲ್ಲ ಹೋಗಿ ಹೇಳ್ತಾ ಇದ್ರಂತೆ, ಈ ಥರ ವಿದೇಶಿ ಆಕ್ರಮಣಕಾರರು ಬರ್ತಾ ಇದ್ರೆ ನೀವು ಜಾಗರೂಕರಾಗಿರಿ, ನೀವೆಲ್ಲ ಅವರನ್ನ ಎದುರಿಸಿ, ಹೀಗೆಲ್ಲ ಅಂದರೆ ತಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಆತ್ಮಾಭಿಮಾನ, ಸ್ವಾಭಿಮಾನ ಅಂದ್ರೆ ಏನು, ಕ್ಷಾತ್ರ ಧರ್ಮ ಅಂದ್ರೆ ಏನು, ಇದನ್ನ ಪಾಠ ಮಾಡ್ತಾ ಇದ್ದರು ಅವರು. ಯಾರು? ಆ ಕೆಲವರು ಸನ್ಯಾಸಿಗಳು ತರ ಇದ್ದವರು. ಅವರು ಹೀಗೆ ಮಾಡ್ತಾ ಇದ್ದಾರೆ, ಜನಗಳನ್ನೆಲ್ಲ ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲೆಕ್ಸಾಂಡರು ಅಂಥವ್ರನ್ನೆಲ್ಲ ಕರೆಸಿ ಅವರನ್ನ ನೆನೆನತಿಸ್ತಾ ಇದ್ನಂತೆ. ಅಂದ್ರೆ ಇವ್ರಿಗೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಜನನ ಆ ಪರಕೀಯರ ಆಕ್ರಮಣಕಾರಿ ಪ್ರವೃತ್ತಿಯಿಂದ ಉಳಿಸ್ಬೇಕು ಅಂತ ಅಷ್ಟೇ. ಇವ್ರ ಪ್ರಾಣಕ್ಕೆ ಲೆಕ್ಕನೇ ಇಲ್ಲ. ಅದೇ ಮಾಡಿದ್ದು ಸಾವರ್ಕರ್ ಅಂಥವರು, ಫಡಕೆಗಳು, ಚಾಪೇಕರ್ ಸೋದರರು, ನಮ್ಮ ತಿಲಕರು, ಇವರೆಲ್ಲರೂ ಏನು ವಿಚಿತ್ರ ಅಂತ ಅನ್ಸುತ್ತೆ. ಇಂಥವ್ರನ್ನ ಆಮೇಲೆ ನಿಮ್ಮ ಜೊತೆಯಲ್ಲೇ ಇದ್ದವರು ನೆನ್ನೆ ಮೊನ್ನೆವರೆಗೂ, ಇವತ್ತು ನೀವು ಮೀಟಿಂಗ್ ಮಾಡೋವಾಗ ಅಲ್ಲಿ ಹೇಳ್ತಾರೆ ಅವರು, ಅವರನ್ನು ಪಕ್ಕಕ್ಕಿಟ್ಟು, ಸ್ವಾಮಿ ನೀವು ಬರಬೇಡಿ ಇವತ್ತು ಮೀಟಿಂಗ್ಗೆ ಅಂತ ಹೇಳಿ ಇವರೇ ಮೀಟಿಂಗ್ ಮಾಡಿಕೊಂಡು, ಅಂದರೆ ತಿತ್ಪಾವಂಡ್ರು ಅಲ್ಲದೆ ಇರೋರು, ಬ್ರಾಹ್ಮಣರು ಅಲ್ಲದೆ ಇರೋರು ಮಾತ್ರ ಭೇಟಿಗಳು ಮಾಡಿಕೊಂಡು ಏನೇನು ಮಾಡಬೇಕು, ಯಾರ್ಯಾರನ್ನ ಕೊಲ್ಲಬೇಕು, ಎಷ್ಟೆಷ್ಟು ದೂರದಲ್ಲಿದೆ, ಯಾರ್ಯಾರನ್ನ ಕಳಿಸ್ಬೇಕು, ಅವ್ರ ಕೈಯಲ್ಲಿ ಏನು ಕೊಟ್ಟಿರಬೇಕು, ಹೇಗೆ ಲೂಟಿ ಮಾಡಬೇಕು, ಆಮೇಲೆ ಅವ್ರ ಆಸ್ತಿ ಪಾಸ್ತಿ, ಕೆಲವರು ಸ್ಥಿತಿವಂತರಿದ್ರು ಅವ್ರದನ್ನೆಲ್ಲ ಹೇಗೆ ಹೇಳ್ಕೋಬೇಕು, ಇದಿಷ್ಟನ್ನು ಮಾಡಿದ್ದಾರೆ. ತುಂಬಾ ಅದನ್ನೇ ನಾನು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿದ್ದು. ನಾನು ಇದು ಹೇಳೋದಕ್ಕೆ ಇನ್ನೂ ಒಂದು ದೊಡ್ಡ ಕಾರಣ ಇದೆ ಗಣಪತಿ ಅವರೇ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. 1947 ಆಗಿತ್ತು. ಆದ್ರೆ ಅಷ್ಟೊತ್ತಿಗೆ ಗಾಂಧೀಜಿ ತುಂಬಾ ದೊಡ್ಡ ದನಿಯಲ್ಲಿ ಹೇಳ್ತಾ ಇದ್ರು, ವಿಭಜನೆ ಆಗಬಾರ್ದು, ನನ್ನ ಹೆಣದ ಮೇಲೆ ವಿಭಜನೆ ಆಗಬೇಕು, ಹಾಗೆ ಹೀಗೆ ಅಂತ. ಆದ್ರೆ ಕೊನೆಯಲ್ಲಿ ಅವರು ಮುಸ್ಲಿಂ ಲೀಗ್ನ ಒತ್ತಡ ಏನಿತ್ತೋ ಅದಕ್ಕೆ ಮಣಿದ್ರು. ಇವರು ಉಳಿದವರೆಲ್ಲ ಸೇರ್ಕೊಂಡು ಗಾಂಧೀಜಿನ ಎಲ್ಲಿ ಮನಸ್ಸು ತಿರುಗಿಸ್ಬಿಡ್ತಾರೋ, ಎಲ್ಲಿ ನಮಗೆ ಬರಬೇಕಾದ್ದು ಬರೋದಿಲ್ವೋ ಅನ್ನೋ ಒಂದು ಆತಂಕ ಅವ್ರಿಗಾಗಿ ಅವರು ಎಂಥ ಒಂದು ವೈಲೆಂಟ್ ಮೆಂಟಲ್ ಸ್ಟೇಟಲ್ಲಿ ಇದ್ರು ಅಂತ ಹೇಳಿದ್ರೆ, ಅವ್ರಿಗೆ ಅನಿಸುತ್ತೆ ಹಿಂದೂಗಳನ್ನ ನೇರ ಕೊಲೆ ಮಾಡಿ ಬೆದರಿಸದೇ ಇದ್ರೆ ಇವರು ನಮಗೆ ಪಾಕಿಸ್ತಾನ ಕೊಡೋಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ರು. ಆ ಸುಹ್ರವರ್ದಿ ಏನು ಮಾಡ್ತಾರೆ, ಚೀಫ್ ಮಿನಿಸ್ಟರ್ ಆಗಿದ್ದವನು ಆರ್ಗನೈಸ್ಡ್ ಕ್ರೈಮ್ ಅನ್ನೋದಕ್ಕೆ ಹೇಳ್ತಾ ಇರೋದು 1946 ಅವರೇ, ಅದು ಆಗಸ್ಟ್ ತಿಂಗಳಲ್ಲೇ ಏನು ಮಾಡ್ತಾನೆ, ಅಲ್ಲಿ ಎಲ್ಲರೂ ಇರ್ತಾರೆ, ಪೊಲೀಸ್ನವರು, ಆಫೀಸರ್ಸು, ಎಲ್ಲರೂ ಹಿಂದೂಗಳಿಗೆಲ್ಲ ರಜಾ ತಗೊಳ್ಳಿ ಅಂತ ಹೇಳ್ತಾರೆ ಆಫೀಸರ್ಸ್, ಪೊಲೀಸ್ ಇಲಾಖೆಯಲ್ಲಿದ್ದವರು ಅವ್ರಿಗೆಲ್ಲ. ಆಮೇಲೆ ಇವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ತಾರೆ, ತಮ್ಮವರನ್ನೆಲ್ಲ ಮುಸಲ್ಮಾನರನ್ನೆಲ್ಲ ಕರೆಸಿ ಎಲ್ಲ ಬೈಠಕ್ಗಳು ಮಾಡಿ ಎಲ್ಲರಿಗೂ ಕೂಡ ಈ ಥರ ಆಗುತ್ತೆ, ನೀವು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಎಲ್ಲನೂ ಕಳಿಸ್ತಾರೆ. ಇದೇ ಥರ ಪೆಟ್ರೋಲ, ಕತ್ತಿನ, ಡೀಸೆಲ್ಲ, ಬೆಂಕಿ ಹಚ್ಚೋದಕ್ಕೆ ನಿಮಗೆ ಪಂಜಗಳು ಬೇಕಾ, ದೀವಟಿಗೆಗಳನ್ನು ಅದನ್ನು ಕೊಡ್ತಾರೆ. ಹೀಗೆಲ್ಲ ಮಾಡಿ ಅಂಗಡಿಗಳನ್ನು
ಅಂಗಡಿಗಳನ್ನ ಹಾಗಾಗಿ ಹೊಡೆದು ಉರುಳಿಸ್ಬೇಕು. ಗಂಡಸರು ಸಿಕ್ಕಿದ್ರೆ ತಲೆ ತೆಗಿಬೇಕು, ಹೆಂಗಸರು ಸಿಕ್ಕಿದ್ರೆ ಎಳ್ಕೊಂಡು ಹೋಗ್ಬೇಕು. ಇದನ್ನ ಇಷ್ಟರ ಮಟ್ಟಿಗೆ ಅವ್ರು ಹೇಳ್ಕೊಡ್ತಾರಪ್ಪ. ಮಾಡಿಬಿಟ್ಟು ಶುರು ಮಾಡ್ಕೋತಾರೆ ನೋಡಿ. ಇವರು ಟೇಕನ್ ಅನವೇರ್, ಏನೂ ಗೊತ್ತಿಲ್ಲ ಯಾರಿಗೂ. ಇದು ಜನಗಳಿಗೆ ಗೊತ್ತೇ ಇಲ್ಲ. ಯಾರು ಹೋಗಿ ಚೀಫ್ ಮಿನಿಸ್ಟರ್ ಅವ್ರಿಗೆ ಏನು ಹೇಳ್ತಿದ್ದಾನೆ ಅಂತ ಗೊತ್ತೇ ಆಗೋದಿಲ್ಲ. ಶುರು ಆಗುತ್ತೆ ನೋಡಿ. 3 ದಿವಸ ಒಂದೇ ಸಮ ರಕ್ತಪಾತ. ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹೆಣಗಳನ್ನ ಬೀದಿಲಿ ಹಾಕೋದಕ್ಕೆ ಇದ್ರೆ ಅವ್ರಿಗೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಮೋರಿಗಳಲ್ಲಿ ತುರುಕ್ತಾರೆ ಸತ್ತ ಹೆಣಗಳನ್ನ. ಅದನ್ನ ಬಂಗಾಲ್ ಫೈಲಲ್ಲಿ ಸಿನಿಮಾ ಬಂತಲ್ಲ, ಅದರಲ್ಲಿ ಒಂದ್ ಸ್ವಲ್ಪ ತೋರಿಸಿದ್ದಾರೆ. ಬಹಳ ಕಷ್ಟ ನೋಡೋದು ಅದನ್ನ, ತುಂಬಾ. ಅದು ಏನು ನಿಮ್ಮ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇರೋರು ಅಲ್ಲಿವರೆಗೂ ಯಾಕೆ ಹೋಗ್ಬೇಕು ಗಣಪತಿಯವರೇ? ಈ ನೂಪುರ್ ಶರ್ಮಾ ಕೇಸಲ್ಲಿ 1-2-3 ಜನ ಸಾಯಿಸಿದ್ರಲ್ಲ, ಅದರಲ್ಲಿ ಹೈದರಾಬಾದಲ್ಲಿ ಒಬ್ಬ ಪಕ್ಕದ ಮನೆ ಡಾಕ್ಟ್ರು, ಅದನ್ನೇ ಒಬ್ಬ ಮುಸ್ಲಿಮು ಹಿಂದೂ, ಅವನ ಸ್ನೇಹಿತರನ್ನೇ ಅವನ ಸಾಯಿಸಿದವನು ಮುಸಲ್ಮಾನ. ಹೀಗೆ ಮಾಡ್ತಾರಲ್ಲ. ಆಮೇಲೆ ಟೈಲರ್ ಕನ್ನಯ್ಯಲಾಲ್ ಅವ್ರಿಗೇನು ಮಾಡಿದ್ರು ಅಂತ ಅದು ಗೊತ್ತಿದೆ ಅಲ್ವೇ? ಅದರಿಂದ ಎಲ್ಲಿಂದ ಬರುತ್ತೆ ಈ ದ್ವೇಷ ನೋಡ್ಕೋಬೇಕು. ಅದು ಎಲ್ಲಿಂದ, ಆಸ್ಮಾನಿಂದ ಬರುತ್ತೆ ಅವ್ರಿಗೆ. ಈ ಥರ ಮಾಡಿ ತುಂಬ ಘನಘೋರ, ಎಲ್ಲರಿಗೂ ಕೂಡ ಶಾಕ್ಡ್, ಏನು ಅಂತ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇದು ಹೀಗೆ ಸ್ಪ್ರೆಡ್ ಆಗಿಬಿಟ್ಟು ಅದರಲ್ಲಿ ಒಬ್ಬ ನಿಂತ್ಕೊಳ್ತಾನೆ. ಈ ಗರಡಿ ಸಾಮುಗಳೆಲ್ಲ ಮಾಡ್ತಾ ಇದ್ದವನು ಗೋಪಾಲ್ ಪಾಠ ಅಂತ ಕೇಳಿರ್ಬೇಕು ನೀವು ತನ್ನ ಹೆಸರು. ಅವನೇನು ಮಾಡ್ತಾನೆ, ಅವನು ಸಾಮು ಇದೆಲ್ಲ ನಡೆಸ್ತಾ ಇರ್ತಾನೆ. ಅವನೇನು ಮಾಡ್ತಾನೆ, ಓಹೋ ಹಿಂದೂಗಳಿರೋದೇ ನಾವು ಸಾಯೋದಕ್ಕ, ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೇನೆ. ಅವನ ಶಿಷ್ಯರು, ಅವನಿಗೆ ಗೊತ್ತಿರೋರು ಎಲ್ಲರನ್ನು ಕರೆಸ್ಬಿಟ್ಟಿದ್ದೇನೆ. ಅವ್ರಿಗೆಲ್ಲ ಕೊಟ್ಟು ನಾಳೆಯಿಂದ ನಾವು ನೋಡೋಣ ಅಂತ ದೊಡ್ಡ ಅವ್ರ ಬೀದಿಗೆ ಬಂದು ಇವ್ರನ್ನೆಲ್ಲ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅಂದರೆ ಫಸ್ಟ್ ಶುರು ಮಾಡಿದ್ದು ಮುಸಲ್ಮಾನರು, ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ಪರ್ಸನಲ್ ರೀಸನ್ಸಿಂದ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಹಿಂದೂಗಳು ಮುಸಲ್ಮಾನರನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅಷ್ಟೇ ಸಂಖ್ಯೆನ ಮುಗಿಸ್ತಾರೆ ಅಂತ ಗೋಪಾಲ್ ಪಾಠ ಅಂತ, ಅವನು ಒಬ್ಬ ಬ್ರಾಹ್ಮಣ. ಆಮೇಲೆ ಇದನ್ನು ನಿಲ್ಲಿಸೋದಕ್ಕೆ ಗಾಂಧೀಜಿ ಬರ್ತಾರೆ. ಆಮೇಲೆ ಇದು ಕಲ್ಕತ್ತಲ್ಲಿ ನಡೆದಿದ್ದಲ್ಲ, ನವಾಖಾಲಿ ಅಂತ, ಅದ್ರ ಹತ್ತಕ್ಕೆ, ಇವಾಗ ನವಾಖಾಲಿ ಅಲ್ಲಿರೋದು, ಬಾಂಗ್ಲಾದೇಶದಲ್ಲಿರೋದು. ಗಾಂಧೀಜಿ ಹೋಗ್ತಾರೆ. ಗಾಂಧೀಜಿ ಆ ಸಮಯದಲ್ಲಿ ಕೂಡ ಇವ್ರನ್ನ ಕರೆದು ಬಿಟ್ಟಿದ್ದೇನೆ, ಯಾರನ್ನ, ಗೋಪಾಲ್ ಪಾಠನ ಕರೆದು ನಿನ್ನ ಆರ್ಮ್ಸ್ ಎಲ್ಲ ಸರೆಂಡರ್ ಮಾಡು ಅಂತಾರೆ. ಇದೆಲ್ಲ ಬಂಗಾಲ್ ಫೈಲ್ಸಲ್ಲಿ ಬಂದಿದೆ ಸಿನಿಮಾದಲ್ಲಿ. ಅಂದ್ರೆ ಗಾಂಧೀಜಿಗೆ ಏನು ನನಗೆ ಯಾರಿಗೂ ಹೇಳಲಿಲ್ಲ, ಅವರು ಯಾರಿಗೂ ಹೇಳಲಿಲ್ಲ. ಮೌಫ್ಲಾದಲ್ಲೂ ಮಾಡಿದ್ದನ್ನೇ, ಎಲ್ಲ ಕಡೆನೂ ಹೀಗೆ. ಯಾಕೆ ಶ್ರದ್ಧಾನಂದರ ಕೊಲೆ ಆದಾಗ್ಲೂ ಅದೇ ಮಾಡಿದ್ದವ್ರ, ಎಲ್ಲಾನು ಘೋರನೇಪ್ಪ. ಆದ್ರೆ ಅವ್ರ ಯಾತಕ್ ಹೀಗೆ ಅಂತ ಇದುವರೆಗೂ ತುಂಬಾ ಜನ ಅವರ ಮೆಂಟಲ್ ಮೇಕಪ್ ಏನು, ಅವ್ರ ಸೈಕಾಲಜಿ ಏನು ಅಂತ ಬರ್ದಿದ್ದಾರೆ, ಪುಸ್ತಕಗಳನ್ನೆಲ್ಲೇ ಬರ್ದಿದ್ದಾರೆ. ಇದುವರೆಗೂ ಯಾರಿಗೂ ಅರ್ಥವಾಗಿಲ್ಲ ಬಿಡಿ. ತುಂಬಾ ವಿಚಿತ್ರವಾದಂಥ, ವಿಕೃತ ಅಂತ ಹೇಳ್ಬಹುದಾ ಅಂತ ಒಂದು ಮನಸ್ಥಿತಿ ಅಲ್ಲ. ಇವ್ರು ಕೊಂದಿದ್ ಮಾತ್ರ ಇದು. ಆಮೇಲೆ ಹಿಂದೂಗಳು ಅವ್ರ ಕೈಯಲ್ಲಿ ಸತ್ರೆ ಅವ್ರಿಗೆ ಏನೋ ಈ ನಾಡು ಪವಿತ್ರವಾಗುತ್ತಂತೆ, ಇವ್ರಿಗೆ ಮೋಕ್ಷ ಸಿಗುತ್ತಂತೆ, ಅವ್ರಿಗೆಲ್ಲ ಬುದ್ಧಿ ಬರುತ್ತಂತೆ, ಹೀಗೆಲ್ಲ ಮಾತಾಡ್ತಾರೆ. ಯಾರಾದ್ರೂ ಹೀಗೆಲ್ಲ ಹೇಳ್ತಾರೆ? ಇಷ್ಟು ಭ್ರಮೆಗಳ, ಇಷ್ಟು ವಿಚಿತ್ರವಾದಂತಹ ಹೇಳಿಕೆಗಳು, ಆ ಮನಸ್ಥಿತಿಗಳು ಏನೂ ಗೊತ್ತಾಗಲ್ಲ. ಅವನು ಆಮೇಲೆ ಅವನನ್ನು ಕರೆಸಿ ಇದು ಮಾಡ್ತಾರೆ. ಅಂದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು, ಅವರು ಕೊಲೆ ಮಾಡೋದಕ್ಕೆ, ಹಿಂದೂಗಳನ್ನು ಹೊಡೆಯೋದಕ್ಕೆ ತುಂಬ ವ್ಯವಸ್ಥಿತವಾದಂತಹ ಸಂಚುಗಳನ್ನು ಮಾಡ್ತಾ ಇದ್ರು. ಆ ತಂತ್ರಗಳು ಕುತಂತ್ರಗಳು ಮಾಡಿ ಅದನ್ನು ಕಾರ್ಯಗತ ಮಾಡ್ತಾ ಇದ್ರು. ನೆಲದ ಮೇಲೆ ಬಂದುಬಿಡ್ತಾ ಇತ್ತದು. ಇವರು ಏನೂ ಗೊತ್ತಿರೋದಿಲ್ಲ. ಇವರು ಎಲ್ಲ ಪ್ರತಿಕ್ರಿಯೆ ತೋರಿಸ್ಬೇಕಷ್ಟೆ, ಅವ್ರದ್ದು ಕ್ರಿಯೆ ಇವ್ರದ್ದು ಪ್ರತಿಕ್ರಿಯೆ, ಹೀಗಾಗತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ಗಾಂಧೀಜಿ ಅವ್ರ ಪರನೇ ವಹಿಸ್ತಾರೆ, ಆಯ್ತಾ? ಆದ್ರಿಂದ ಅವರು ನನ್ನ ಹೆಣದ ಮೇಲೆ ಪಾರ್ಟಿಷನ್ ಆಗಬೇಕು, ವಿಭಜನೆ ಅಂತೆಲ್ಲ ಹೇಳ್ತಿದ್ರಲ್ಲ, ಇವಾಗ ಏನೂ ಇಲ್ಲ, ಆಯ್ತಲ್ಲ. ಅವರ ಏನು ಹೆಣ ಏನು ಬೀಳಲಿಲ್ಲ, ಅದು ಒಂದು. ಎರಡನೇದಾಗಿ ಅದನ್ನ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗೋಗುತ್ತೆ, ಇವರನ್ನ ಮಣಿಸ್ಬೇಕಾದ್ರೆ ಈ ರೀತಿ ಕೊಲೆ ಸುಲಿಗೆ ಮಾಡಿ ಮಾತ್ರ ಒಳ್ಳೆ ಮಾತಲ್ಲಿ ಅವರು ಬಗ್ಗಲ್ಲ ಅಂತ
ಮುಸ್ಲಿಂ ಲೀಗ್ ಗೊತ್ತಾಗುತ್ತೆ, ಜಿನ್ನಾ ಗೊತ್ತಾಗುತ್ತೆ, ಸುಹ್ರವರ್ದಿಗೆ, ಶೌಕತ್ ಅಲಿ, ಫವಕತ್ ಅಲಿ ಎಲ್ಲರೂ ಇದ್ರಲ್ಲ, ಇವ್ರಿಗೆಲ್ಲರಿಗೂ ಸ್ಪಷ್ಟ ಆಗೋಗುತ್ತೆ. ಸೊ ಗಾಂಧೀಜಿಯ ಈ ಮನಸ್ಥಿತಿ ಇದೆಯಲ್ಲ, ಅಂದರೆ ಅವ್ರ ಕಡೆ ವಾಲ್ತಾ ಇದ್ದಿದ್ದು ಅದನ್ನು ಪೂರ್ತಿ ಬಳಸ್ಕೊಳ್ತಾರೆ. ಆಗತ್ತೆ. ಈಗ ಆಗತ್ತೆ ಅಂತ ಆಯ್ತಲ್ಲ, 1946 ಅಂದರೆ ಜಸ್ಟ್ ಒಂದು ವರ್ಷದ ಹಿಂದೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿತ್ತಲ್ಲ. ಈಗ ಸರ್ದಾರ್ಗಾಗಲಿ, ಅವ್ರಿಗೆ ಯಾಕೆ ಮೌಂಟ್ ಬ್ಯಾಟನ್ನೇ ತಗೊಳ್ಳಿ, ನೆಹರುಗಾಗಲಿ, ಯಾರು ಅವಾಗ ಅಧಿಕಾರದ ಚುಕ್ಕಾಣಿ ಹಿಡಿದ್ರು, ಇವ್ರು ಮುಂದೆ ಏನು ಮಾಡಬಹುದು ಅನ್ನೋದರ ಒಂದು ಸೂಚನೆ ಅವ್ರು ಕೊಟ್ರಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಬಾರ್ದು. ಇವಾಗ ಪಾರ್ಟಿಷನ್ ಆಯಿತು ಅಂದರೆ ಅಲ್ಲಿರೋವಂತಹ ಹಿಂದೂಗಳೆಲ್ಲ ಅವ್ರ ಭಾಗದಿಂದ ಇಲ್ಲಿಗೆ ಬರಬೇಕು, ಇಲ್ಲಿರೋ ಮುಸಲ್ಮಾನರನ್ನ ಅಲ್ಲಿಗೆ ಕಳಿಸ್ಬೇಕು. ಅದಕ್ಕೆ ಸರ್ಕಾರ ಒಂದು ಯೋಜನೆ ಯಾಕೆ ಮಾಡಲಿಲ್ಲ? ವ್ಯವಸ್ಥಿತವಾದ ಯೋಜನೆ ಮಾಡಿದ್ರೆ ಹತ್ಯಾಕಾಂಡ ಆಗ್ತಿರ್ಲಿಲ್ಲ. ಸುಮಾರು ಒಂದು 10 ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ದು, ಒಂದು ಕೋಟೆಯಿಂದ 1.5 ಕೋಟಿ ಜನ ವಿಸ್ಥಾಪಿತರಾಗಿದ್ದು. ಗಣಪತಿಯವರೇ, ನಾನು ಒಂದು ಪಾಡ್ಕಾಸ್ಟ್ ಕೇಳಿದೆ, ನನಗೆ ಇವತ್ತಿಗೂ ಅದನ್ನು ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಈ ಪುನೀತ್ ಇಸ್ಸಾರ್ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ, ಇವರು ಒಂದ್ಸತಿ ಒಬ್ಬರಿಗೆ ಇಂಟರ್ವ್ಯೂ ಕೊಡ್ತಾ ಇದ್ರು. ಅವಾಗ ಹೇಳಿದ್ರು, ಯಾವುದೋ ಕಾಶ್ಮೀರ್ ಫೈಲ್ಸ್ ಬಂತಲ್ಲ, ಆ ಸಂದರ್ಭದಲ್ಲಿ ಅಂದ್ರೆ ಈ ಹಿಂದೂ ಮುಸಲ್ಮಾನ ಮತ್ತೆ ವಿಭಜನೆ ಕಥೆ ಎಷ್ಟು ಘೋರವಾಗಿದೆ ಅನ್ನೋದಕ್ಕೆ ನಮಗೆ ಸೌತ್ ಅಲ್ಲಿರೋರ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ಗೊತ್ತಿದ್ರು ನಾವು ತಿಳ್ಕೊಳ್ಳಲ್ಲ. ಇವಾಗ ಉತ್ತರ ಕರ್ನಾಟಕದ ಹೈದರಾಬಾದ್ನವ್ರು ಮಾಡಿದ್ದನ್ನ ಇವರು ಇಲ್ಲ ಅಂತಾನೆ ಹೇಳ್ತಾರಲ್ಲ, ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಅವರೆಲ್ಲ. ಅಂದ್ರೆ ತಿಳ್ಕೊಳ್ಳೋ ಅಂತ ಮನಸ್ಥಿತಿನೇ ಇಲ್ಲ ಇವ್ರಿಗೆ. ಅದೇನೋ ಅದ್ರ ಮಲ್ಕೊಂಡು ನಿದ್ದೆ ಮಾಡೋ ಅಂಥದ್ದೇ ಸ್ಥಿತಿ ನಮ್ಮ ಕರ್ನಾಟಕದವ್ರಿಗಂತೂ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಅನ್ಯಾಯಗಳಾಯ್ತು ಹೈದರಾಬಾದ್ ಅವ್ರ ಕಡೆಯಿಂದ. ಏನೋ ಇವರು ಲೆಕ್ಕಕ್ಕೆ ತಗೊಳಲ್ವಲ್ಲ. ಆಯ್ತು, ರಜಾಕರ್ ಗಲಾಟೆ ಏನ್ ಸುಮ್ಮನೆ? ರಜಾಕರ್ ಯಾವ್ದು ಸ್ವತಃ ಈ ಖರ್ಗೆ ಕುಟುಂಬವೇ ಅದರ ಹೊಡೆತ ತಿಂದಿದೆ. ಆದ್ರೂ ಅವ್ರಿಗೆ ಅಯ್ಯೋ, ನೀವು ಇವತ್ತು ಹೇಳ್ತಾರ ಅವರು. ಮೊನ್ನೆ ಕೇರಳದಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರಲ್ಲ, ಬಿಜೆಪಿನವರು RSSನವರು ಸಿಕ್ಕಿದ್ರೆ ಅವ್ರನ್ನ ಹೊಡೀರಿ ಮೊದ್ಲು, ಹಾಗೆ ಅಂತ ಕುರಾನ್ ಹೇಳಿದೆ, ಕುರಾನ್ ಪ್ರಕಾರ ನಡ್ಕೊಳ್ಳಿ ಅಂತ ಅವ್ರಿಗೆ ಬುದ್ಧಿ ಹೇಳ್ತಾರೆ. ನಮಾಜಾದ್ರೂ ಬಿಟ್ಟು ಬನ್ನಿ ಅಂತಾರ. ಈಗ ಆದ್ರೆ ಅವ್ರಿಗೇನು ಮಾಡೋದಿಲ್ಲ ನೋಡಿ, ಹಿಂದೂಗಳು ಯಾರು ಏನು ಮಾಡೋದಿಲ್ಲ. ಏನೋ ತುಂಬಾ ವಿಚಿತ್ರವಾದಂಥ ಪರಿಸ್ಥಿತಿ ರೀ ನಮ್ದು. ತೀರಾ ವಿಕೃತವಾದಂಥ ದುಸ್ಥಿತಿಲಿ ಇದೀವಿ ನಾವು. ಪುನೀತ್ ಇಸ್ಸಾರು ಒಂದು ಹೇಳೋದು ಇವಾಗ, ಅಂದ್ರೆ ಎಷ್ಟು ಘೋರವಾಗಿ ನಡೀತು ಅಂತ ಹೇಳಿದ್ರೆ, ಇವರು ಏನು ಯೋಚನೆ ಮಾಡಲಿಲ್ಲ. ಹಾಗಾಗಿ ಅವ್ರು ಬರೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಏನೋ ಎದ್ದು ಬಿದ್ದಂಗೆ ಬರಬೇಕಾಯ್ತು, ಎದ್ದಿದ್ದೆಲ್ಲ ಬಿಟ್ಟು ಬರೋ ಹಾಗಾಯ್ತು. ಹೆಣ್ಣು ಮಕ್ಕಳು ಯಾರಾದರೂ ಸಿಕ್ಕಿಬಿಟ್ರೆ ಏನಾಗುತ್ತೆ ಅಂತ ಗೊತ್ತಿದ್ದು ಅವನು ಹೇಳ್ತಾನೆ. ಆ ಪುನೀತ್ ಇಸ್ಸಾರ್ ಹೇಳಿದ್ದನ್ನು ಕೇಳಿದೆ ನಾನು. ನಮ್ಮನೆ ಅವ್ರ ತಾತನ ಕಾಲದಲ್ಲಿ ಬಂದಿದ್ದಲ್ವಾ, ಅವ್ರು ಹೇಳ್ತಾನೆ, ನಮ್ಮನೇಲಿ ಹೆಣ್ಣು ಮಕ್ಕಳನ್ನ, ಚಿಕ್ಕ ಹೆಣ್ಣುಮಕ್ಳು ಇರ್ತಾರಲ್ಲ, ಅವರನ್ನೆಲ್ಲ ಅವ್ರ ತಂಗಿ, ತಾತನ ತಂಗಿ, ಇವರು ಚಿಕ್ಕ ಒಂದು ಅವ್ರನ್ನೆಲ್ಲರನ್ನೂ ಅವರೇ ಒಂದಷ್ಟು ಜನ ಕೊಂದು ಬಿಟ್ರಂತೆ. ಬಿಫೋರ್ ದೇ ಸ್ಟಾರ್ಟೆಡ್ ಟು ಇಂಡಿಯಾ, ಭಾರತಕ್ಕೆ ಬರೋಕ್ಕೆ ಮೊದಲು ಅವರ ಹೆಣ್ಮಕ್ಳನ್ನ ಅವರೇ ಮುಗಿಸ್ಬಿಟ್ರಂತೆ. ಯಾಕೆ ಅಂತ ಹೇಳಿದ್ರೆ, ಅವ್ರು ಬಂದಿದ್ದೇ ಆದರೆ ಅಕಸ್ಮಾತ್ ಇವ್ರ ಕೈಗೆ ಸಿಕ್ಕಾಕೊಂಡ್ರೆ ಇವ್ರ ಕಣ್ಮುಂದೆನೆ ಅವರ ಕೊಲೆ ಬೇರೆ ಥರ ಆಗುತ್ತೆ. ಅದನ್ನು ನೋಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಕೊಂದ್ರಂತೆ. ಹಾಗೆಂತ ಪುನೀತ್ ಇಸ್ಸಾರ್ ಹೇಳಿದ್ರು ನೋಡಿ. ಇಷ್ಟು ಘೋರನ ನಮ್ಮನೆ ಹೆಣ್ಮಕ್ಳನ್ನ ನಾವೇ ಕೊಂದು ನಮ್ಮ ಜೀವ ಉಳಿಸ್ಕೋಬೇಕಾಯ್ತು. ಅಂದರೆ ಯಾವ ಸ್ಥಿತಿ ಇದೆ ಇದು? ನಮ್ಮ ಕಾಂಗ್ರೆಸ್ನವರು ವ್ಯವಸ್ಥಿತವಾಗಿ ಚಿತ್ಪಾವನರ ಮೇಲೆ ಮಾಡಿದ್ರು. ಬರೀ ಚಿತ್ಪಾವನರು ಅಂತ ಅನ್ಕೋಬೇಡಿ, ಇದು ನಡೆದಿದ್ದು ಎಲ್ಲರ ಮೇಲೂ ಕೂಡ. ಬ್ರಾಹ್ಮಣ, ಇದಕ್ಕೆ ಇಡೀ ಬ್ರಾಹ್ಮಣ ಸಮುದಾಯದ ಮೇಲೆ ದೊಡ್ಡ ಇದಾಯ್ತು, ಅದು ಹರಡ್ಕೊಳ್ತಾ ಹೋಯ್ತು. ಮೊದಲು ಚಿತ್ಪಾವನರು, ಆಮೇಲೆ ಬ್ರಾಹ್ಮಣರು, ಈ RSS ಅಲ್ಲಿ ಇದ್ದವರು, ಇವರೆಲ್ಲರೂ ಎಲ್ಲಾರ ಮೇಲೂ ನಡೀತು. ಗಾಂಧಿ ಹತ್ಯೆ ಆದ ನಂತರ. ಹೌದು, ಈಗ ದ್ವಾರಕಾ ಪ್ರಸಾದ್ ಮಿಶ್ರಾ ಅವರೆಲ್ಲ ಬರೀತಾರೆ, ಅದೇ ಹೇಳಿದ್ನಲ್ಲ ಆಗ್ಲೇ ಪುಸ್ತಕ ಲಿವಿಂಗ್ ಅನ್ ಎರಾ ಅಂತ, ಅದರಲ್ಲೆಲ್ಲ ಕೂಡ ಅವ್ರು ಬರೀತಾರೆ. ಆಮೇಲೆ ಅವರು ಆ ಸೆಂಟ್ರಲ್ ಪ್ರಾವಿನ್ಸ್ ಮಿನಿಸ್ಟರ್ ಆಗಿದ್ರು, ಅವರು ಹೇಳಿದ್ರು ಕೂಡ ಯಾರು ನಂಬ್ತಾ ಇರ್ಲಿಲ್ವಂತೆ, ಏನು ಮಾಡೋದಕ್ಕಾಗ್ಲಿಲ್ವಂತೆ. ನಿಲ್ಸಿ ಅಂತ ಹೇಳಿದ್ರೆ ಯಾರು ನಿಲ್ಸೋರೇ ಇಲ್ಲ. ಅಂದ್ರೆ ಮೇಲಿಂದಾನೆ ನನಗೆ ಸರ್ದಾರ್ ಮೇಲೆ ಸಂದೇಹ ಬರ್ತಾ ಇತ್ತು. ಅಲ್ಲ, ಈಗ ನಾನು ಕೇಳುವುದನ್ನ ಇಷ್ಟೊತ್ತು ಸರ್ದಾರ್ ಏನ್ ಮಾಡ್ತಾ ಇದ್ರು ಅಂತ. ಏನೂ ಮಾಡಲಿಲ್ಲ ನೋಡಿ. ಅಲ್ಲಿ ಕೇಳ್ಕರ್ ಇದ್ರು, ಆಮೇಲೆ ಗಾಡ್ಗೀಳ್ ಇದ್ರು, ಮಿನಿಸ್ಟರ್ PWD ಮಿನಿಸ್ಟರ್ ಆಗಿದ್ರು ಸೆಂಟರಲ್ಲಿ. ಅವ್ರಿಗೆಲ್ಲ ಗೊತ್ತಾಗಿ ಇನ್ಮೇಲೆ ನಿಮಗೆಲ್ಲ ಏನೂ ಆಗಲ್ಲ, ಸುಮ್ಮನೆ ಇದ್ಬಿಡಿ ಅಂತ ಅನ್ನೋ ಥರ ಮಾತಾಡಿದ್ರಂತೆ. ಆಮೇಲೆ ನೀವು ಇದಕ್ಕೆಲ್ಲ ಬರೋದು ಬೇಡ ಅಂದ್ರಂತೆ. ಗಾಂಧೀಜಿ ಇದೇನೋ ನಡೆಯುತ್ತಲ್ಲ ಏನೇನೋ, ಆಮೇಲೆ
ಅವರ ಭಸ್ಮಾನ ಇದ್ರಲ್ಲಿ ಯಮನಲ್ಲಿ ಹಾಕೋದು, ಇಂಥ ಸಂದರ್ಭಗಳಲ್ಲಿ ನೀವೆಲ್ಲ ಬರೋದು ಬೇಡ ಅನ್ನೋ ಥರ ಅವ್ರಿಗೆ ಹೇಳಿದ್ರಂತೆ. ಯಾರು ಏನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಒಂದು ಅರ್ಥವಾಗೋದಿಲ್ಲ. ಆದರೆ ನಡೆದಿದ್ದಂತೂ ಇಷ್ಟು, ನೀವು ಬ್ರಾಹ್ಮಣರಾಗಿದ್ದೇ ನಿಮ್ಮ ಘೋರಾಪರಾಧ, ಮಹಾಪರಾಧ, ಆಗಬಾರದ್ದು ಆಗೋಯ್ತು. ಅಪ್ಲಿಕೇಶನ್ ಹಾಕೊಂಡು ಕೊಟ್ಟಿರ್ತಾರೇನ್ರಿ ಬ್ರಾಹ್ಮಣರಾಗಿ? ಇಂಥ ಒಂದು ಘೋರ ನಡೆದೋಯ್ತು. ಅಲ್ಲಿಗೆ ಬರ್ತೀನಿ ನೋಡಿ. ಆ ಸಮಯದಲ್ಲಿ ಲಕ್ಷಾಂತರ ಜನನ ಇನ್ವಾಲ್ವ್ ಆಗಿರೋದು, ಕೋಟ್ಯಾಂತರ ಜನಕ್ಕೆ ಅದು ಪರಿಣಾಮಗಳು, ದುಷ್ಪರಿಣಾಮಗಳನ್ನು ಬೀರುವಂಥದ್ದು. ಅವಾಗ ಏನು ಮಾಡಬೇಕಾಗಿತ್ತು? ಒಂದು ಸರ್ಕಾರ ವ್ಯವಸ್ಥಿತವಾಗಿ ಆ ಜನರನ್ನು ಅವ್ರ ಜೀವ ಉಳಿಸ್ಕೊಳ್ಳೋದಕ್ಕಾದ್ರೂ ಸಹಾಯ ಮಾಡಬೇಕಾಗಿತ್ತಲ್ವ. ಏನೂ ಮಾಡಲಿಲ್ಲ. ಏನು ಟ್ರೈನ್ ಟು ಪಾಕಿಸ್ತಾನ ಎಲ್ಲ ಓದಿದ್ದೀವಲ್ಲ, ಏನು ಹೆಣಗಳು ಬರ್ತಾ ಇತ್ತು ಇದರಲ್ಲಿ, ಟ್ರೈನಲ್ಲಿ. ಅದು ಯಾವ್ಯಾವ ಸ್ಥಿತಿಲಿ ಬರ್ತಾ ಇತ್ತು ಅದೆಲ್ಲ ಹೇಳ್ತಾರೆ. ಹೆಂಗಸರ ದೇಹದ ಭಾಗಗಳನ್ನೆಲ್ಲ ಕತ್ತರಿಸಿ ಇದು ಸಾಯೋ ಸ್ಥಿತಿಲಿ ಹೆಣಗಳು ಬರ್ತಾ ಇತ್ತು ಅಂತ. ಇಷ್ಟು ಯಾವ ಪಶುಗಳು ಕೂಡ ಇಷ್ಟು ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಹನಿಯಷ್ಟು ಕನಿಕರವಾಗಲಿ, ಫೆಲೋ ಬೀಯಿಂಗ್ ಅಂತ ಹೇಳ್ತೀವಲ್ಲ, ಆ ಫೀಲಿಂಗ್ ಆಗಲಿ, ಮನುಷ್ಯತ್ವ ಆಗಲಿ, ಮಾನವೀಯತೆ ಆಗಲಿ ಎಂಥದ್ದು ಇಲ್ಲ. ಎಲ್ಲ ಲಿಮಿಟ್ಸನ್ನು ಮೀರಿದಂತಹ ಒಂದು ಘನಘೋರ ಇನ್ಸಿಡೆಂಟ್ ನಡೆದೋಯ್ತು ನಮ್ಮ ಭಾರತದ ಇದರಲ್ಲಿ, ವಿಭಜನೆ ಕಾಲದಲ್ಲಿ. ದಿ ಬ್ಲಡಿಯೆಸ್ಟ್ ಅಂತ ಹೇಳ್ತಾರೆ, ಪ್ರಪಂಚದಲ್ಲಿ ಎಲ್ಲೂ ನಡೆದಿಲ್ಲ. ಇನ್ನೂ ಒಂದು ವಿಶೇಷ ಏನಂತ ಹೇಳಿದ್ರೆ, ಬೇರೆ ಕಡೆನೂ ಬೇಕಾದಷ್ಟು ಇಂಥ ಹತ್ಯಾಕಾಂಡಗಳು ನಡೆದಿದೆ. ಆದರೆ ಅದೆಲ್ಲ ಬರೆದಿಟ್ಟಿದ್ದಾರೆ. ಅದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರು ರಿವೆಂಜ್ ತಗೊಂಡಿದ್ದಾರೆ. ಅಂದರೆ ಪ್ರತೀಕಾರ ಮಾಡಿದ್ದಾರೆ. ಭಾರತದಲ್ಲಿ ಮಾತ್ರ ಅದನ್ನು ಹೇಳೋದು ಕೂಡ ಇಲ್ಲ. ಆಕಾರವೇ ಇಲ್ಲ, ಪ್ರತೀಕಾರ ಇಲ್ಲಿಂದ. ಸರಿಯಾಗಿ ಹೇಳಿದ್ರಿ. ಈ ಹೇಳೋರು ಕೂಡ ಇಲ್ಲ. ಹೇಳಿದ್ರೆ ಅದು ಸುಳ್ಳು ಅಂತಾರೆ. 90-91 ನಡೆದಿದ್ದು ಇದು ಮುಸಲ್ಮಾನರ ಮೇಲೆ ಬೇಕು ಅಂತ ಕಾಶ್ಮೀರದ್ದು. 84 ಅಲ್ಲ, ಈಗ ನೀವು ದುರಂಧರ್ ವಿರುದ್ಧ ಒಂದು ಪ್ರಪಗಾಂಡ ನಡೀತಾ ಇದೆ. ಈಗ ಅವನಿಗೆ ಬ್ಯಾನ್ ಮಾಡ್ಬೇಕು ಇತ್ಯಾದಿ ಅಂತ. ಹೌದೌದು. ಯಾಕಂತೆ ಅದೇ ಸತ್ಯ ಯಾರು ಹೇಳ್ಬಾರ್ದು. ಆದ್ರೆ ನಿಮ್ದು ಘೋಷಣೆ ಏನ್ ಹೇಳಿ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅಂತ ಬರ್ಕೊಂಬಿಡಿ ಅಂತ ನಾನು ಹೇಳ್ತೀನಿ. ಈಗ ನೀವು ಕಾಶ್ಮೀರಿ ಫೈಲ್ಸ್ ಬಂದಾಗ ಏನ್ ಮಾಡಿದ್ರಿ, ಕೇರಳ ಫೈಲ್ಸ್ ಬಂದಾಗ ಏನ್ ಮಾಡಿದ್ರಿ, ಬೆಂಗಾಲಿ ಫೈಲ್ಸ್ ಬಂದಾಗ ಏನ್ ಮಾಡಿದ್ರಿ, ಅದು ಬೇಡ ತಾಷ್ಕೆಂಟ್ ಫೈಲ್ಸ್ ಬಂದಾಗ ಏನ್ ಮಾಡಿದ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಪೋಸ್ಟ್ ಮಾರ್ಟಮೇ ಮಾಡಿಲ್ವಲ್ರಿ? ಮಾಡಲ್ಲ, ಅದೇ ಹೇಳಿದ್ದು. ಮತ್ತೆ ಅದರಿಂದ ಇಲ್ಲಿ ಯಾರು ಕಲೆಗಡಕರು ಅನ್ನೋ ಸ್ಪಷ್ಟವಾಗಿ ಗೊತ್ತಿದ್ರು ಕೂಡ ಹೇಳೋ ಹಂಗಿಲ್ವಲ್ರಿ. ಇದು ಭಾರತದ ವಿಶೇಷ. ಬೇರೆ ಕಡೆ ಎಲ್ಲ ಕೂಡ ಅದಕ್ಕೆ ಪ್ರತೀಕಾರಗಳನ್ನು ತಗೊಂಡಿದ್ದಾರೆ. ಸ್ಪೇನಲ್ಲಿ ಎಂಥ ಕಡೆನೂ ಇವಾಗ ಕ್ರಿಶ್ಚಿಯನ್ಸು ಮುಸಲ್ಮಾನರಿಗೂ ಸಿಕ್ಕಾಪಟ್ಟೆ ಆಯ್ತಲ್ಲ, ಎಲ್ಲ ಕಡೆನೂ ಪ್ರತೀಕಾರ ಆಗಿದೆ. ಭಾರತದಲ್ಲಿ ಮಾತ್ರ ನೀವು ಉಸಿರು ಬಿಡಬಾರ್ದು, ಹೊಡೆದ್ರೆ ಹೊಡೆಸ್ಕೊಂಡು ಕೂತಿರ್ಬೇಕು. ಯಾಕೆ ಬಂತು ಈ ಒಂದು ಮನಸ್ಥಿತಿ, ಈ ದುಸ್ಥಿತಿ? ಯಾರು ಇದಕ್ಕೆ ಕಾರಣ? ಲೀಡರ್ಸು. ಈಗ ಸಾಮಾನ್ಯ ಜನ ಹೇಗೆ ಮಾಡ್ತಾರೆ, ಮಹಾಜನೋ ಏನಗತಸ್ಸ ಪಂಥಾಹ ಅಂತ ಹೇಳ್ತಾರೆ. ಎಲ್ಲರೂ ಹೋಗಿ ಮೂಲಕ್ಕೆ ಹೋಗಿ ಶೋಧಿಸಿ ತರ್ಕಬದ್ಧವಾಗಿ ಯಾರೂ ನಡ್ಕೊಳ್ಳೋದಿಲ್ಲ. ಒಂದೊಂದು ಅಲೆಗಳು ಬಂದಾಗ ಪ್ರವಾಹದ ರೂಪದಲ್ಲಿ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೊಡ್ಡವರು ಅಂತ ಯಾರನ್ನ ನಾವು ಅವ್ರ ಮಾಡಿದ್ದನ್ನ ನಾವು ಅನುಸರಿಸ್ತೀವಿ, ಅವ್ರು ಹೇಳಿದ್ದನ್ನ ನಾವು ಕೇಳ್ತೀವಿ. ಅದರಿಂದ ಲೀಡರ್ಸ್, ಗಿಲ್ಟಿ ಮೆನ್ ಆಫ್ ಪಾರ್ಟಿಷನ್, ಮನೋಹರ್ ಲೋಹಿಯಾದ ಪುಸ್ತಕ ಇದೆ, ಬೇಕಾದಷ್ಟು ಜನ ಬರೆದಿದ್ದಾರೆ ನೋಡಿ. ಅವರು ಒಂದು ಚೂರು ಏನು ಯೋಜನೆ ಮಾಡದೆ ಜನರನ್ನ ಅಂಬೋ ಅಂತ ಬಿಟ್ಬಿಟ್ರು. ಸತ್ತವ್ರು ಸತ್ರು, ಬದುಕಿದವ್ರು ಬದುಕಿದ್ರು, ಏನೋ ಆಸ್ತಿ ತಂದವ್ರು ತಂದ್ರು, ಎಲ್ಲ. ಈಗ ಪಾರ್ಟಿಷನ್ ಮಾಡಿದಂತ ಸಂದರ್ಭದಲ್ಲಿ ಅದೊಂದು ಪಾರ್ಟಿಷನ್ ಅದು ನೋಡಿ. ಈಗ ನಾನು ಹೇಳ್ತೀನಿ, ಇಲ್ಲಿ ಇಷ್ಟು ಜನಕ್ಕೆ, ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಅಫೆಕ್ಟ್ ಆಗುವಂಥದ್ದು, ಅವ್ರ ಮೇಲೆ ದುಷ್ಪ್ರಭಾವ ಬೀರುವಂಥ ಸಂದರ್ಭದಲ್ಲಿ ನೀವು ಬಾಯಿ ಮುಚ್ಕೊಂಡು ಇದ್ಬಿಟ್ರಿ ನಿಮ್ಮ ಪಾಡಕ್ಕೆ ನೀವು. ಅದೇ ಇದನ್ನ ಎಷ್ಟು ಯೋಜಿತವಾಗಿ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳದ್ನಲ್ಲ, ಇದಕ್ಕೆ ಯೋಚನೆ ಮಾಡ್ತೀರ. ಅಂದರೆ ನೀವು ಬೇಕು ಅಂದರೆ ಮಾಡ್ತೀರಿ. ಅದು ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡಿಂದ ಬಂದಿದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ, ಇಲ್ಲದಿದ್ರೆ ಸುಮ್ಮನೆ ಬಿಟ್ಬಿಡ್ತಾರ? ಯಾರನ್ನು ಉಳಿಸ್ಲಿಲ್ವಲ್ಲ, ಯಾರನ್ನೂ ಉಳಿಸ್ಲಿಲ್ಲ. ಏನೋ ಯಾರಿಗೂ ಅವ್ರ ಮೇಲೆ ಕೇಸುಗಳಾಗ್ಲಿಲ್ಲ, ಶಿಕ್ಷೆ ಆಗ್ಲಿಲ್ಲ, ಅದ್ರ ಮೇಲೆ ಬರಲಿಲ್ಲ. ಇವತ್ತೆಲ್ಲ ರಿಪೋರ್ಟ್ಗಳು ಎಲ್ಲಿ ಗೊತ್ತಾ ಇರೋದು ಹೆಚ್ಚಿಗೆ? ವಾಷಿಂಗ್ಟನ್ ಪೋಸ್ಟು, ನ್ಯೂಯಾರ್ಕ್ ಟೈಮ್ಸು. ಹೆಂಗ್ಸು ಮಾರಿನ್ ಪ್ಯಾಟರ್ಸನ್ ಹಾಕಿ ರಿಪೋರ್ಟ್ಸ್ ಹೆಚ್ಚಿಗೆ ಇರೋದು.
ಉಳಿದಕ್ಕೆ ಭಾರತದಲ್ಲಿ ಎಲ್ಲೂ ಇಲ್ಲ, ಅಲ್ಲೊಂದು ಇಲ್ಲೊಂದು ಆಗಲೇ ಹೇಳದ್ನಲ್ಲ, ಕಾಲ ಅಂತ ಯಾವುದೋ ಒಂದು, ಇನ್ಯಾವುದೋ ಒಂದು ಸಣ್ಣ ಪುಟ್ಟದು. ಪ್ರಥಮ ಪ್ರಧಾನಿ. ಈಗ ಇನ್ನೊಂದು ನಿಮಗೆ ಹೇಳಬೇಕು, ಈಗ ಗೋಡ್ಸೆ ಮಾಡಬಾರದ್ದು ಮಾಡ್ದ, ಅದಕ್ಕೆ ಎಂಥ ಒಂದು ಪ್ರತೀಕಾರ ತೀರಿಸ್ಕೊಂಡ್ರು ಅಂತ ಹೇಳಿದ್ರೆ ಅವನು ಕೂಡ ಬಹುಶಃ ಈ ಮಟ್ಟದ ಒಂದು ಪ್ರತೀಕಾರವನ್ನ ಬಹುಶಃ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಆತನಿಗೆ ಗೊತ್ತಿತ್ತು, ನನ್ನನ್ನು ಇನ್ನು ಜನ್ಮ ಜನ್ಮಾಂತರದಲ್ಲೂ ನನ್ನನ್ನು ದ್ವೇಷಿಸ್ತಾರೆ, ನನ್ನನ್ನು ಬೈಕೋತಾರೆ, ನನ್ನ ಜನನ ಹೀಯಾಳಿಸ್ತಾರೆ, ಹೀಗೆಲ್ಲ. ಅದೇ ಹೇಳಿದ್ನಲ್ಲ ಆಗಲೇ, ಮಹಾರಾಷ್ಟ್ರ ಕಚ್ಚೆ ಹಾಕೊಂಡು ಗೋಡ್ಸೆವಾಲ ಅಂತ ಹೇಳ್ತಾ ಇದ್ರಂತೆ. ಆ ಥರ ಎಲ್ಲ ಮಾಡ್ತಾರೆ. ಅದೆಲ್ಲ ಗೊತ್ತಿದ್ದು ಕೂಡ ಆತ ಮಾಡ್ತಾನೆ ಅಲ್ವಾ. ಅವನು ವಿಚಿತ್ರವಾದಂಥ ಮನಸ್ಸು ಅವತ್ತಂದು. ಬಹುಶಃ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಆವತ್ತಿನ ಕಾಲದಲ್ಲಿ ಈ ಪುಸ್ತಕದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಗಾಂಧೀಜಿ ಮಾತಿಗೆ ಬೆಲೆ ಆ ಕಾಂಗ್ರೆಸ್ಸಿನ ವಲಯಗಳಲ್ಲೇ ಹೊರಟೋಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವರು ತುಂಬ ಇಂಪ್ರ್ಯಾಕ್ಟಿಕಲ್ ಆಗಿ ನಡ್ಕೊಳ್ತಾ ಇದ್ರು. ಅದಕ್ಕೆ ಒಂದೇ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಪಾರ್ಟಿಷನ್ ಆಯಿತು, ಆದ ಕೆಲವೇ ದಿವಸಗಳಲ್ಲಿ ಕಾಶ್ಮೀರಕ್ಕೆ ನುಗ್ಗಿದ್ರು ಪಾಕಿಗಳು. ಆಮೇಲೆ ಇವರು ಕೂಡ ಟ್ರೈನ್ಡ್ ಸೋಲ್ಜರ್ಸ್ ಕೂಡ ಆ ಕಡೆನೇ ಹೆಚ್ಚಿಗೆ ಎಲ್ಲ ಹೋಗಿರ್ತಾರೆ. ಇವ್ರೇನ್ ಮಾಡ್ತಾರೆ, ಆಮರಣ ಅಂತ ಉಪವಾಸವನ್ನು ಶುರು ಮಾಡ್ತಾರೆ. ಜನವರಿ 12ನೇ ತಾರೀಕು ಈ ಸ್ಟಾರ್ಟ್ಸ್ ಅನೌನ್ಸ್ ಮಾಡ್ತಾರೆ. ಏನಕ್ಕೆ, ಏನ್ ಹೇಳಿ, 55 ಕೋಟಿ ಕೊಡ್ಬೇಕು ಅವ್ರಿಗೆ, ಸ್ಟರ್ಲಿಂಗ್ ಬ್ಯಾಲೆನ್ಸ್ ಅಂತ. ಈಗ ಆಸ್ತಿ ಪಾಸ್ತಿ ಇದು ಮಾಡ್ಕೊಂಡ್ರೆ, ವಿಭಾಗ ಮಾಡ್ಕೊಂಡ್ರೆ ದುಡ್ಡು ಕಾಸನ್ನು ಕೊಡ್ಬೇಕಾಗತ್ತೆ. ಪಾತ್ರೆ ಪಡಗ ಜಮೀನು ಜಾನುವಾರು ಎಲ್ಲದ್ರ ಜೊತೆಗೆ ಏನ್ ಕ್ಯಾಶ್ ಇರುತ್ತೋ ಅದನ್ನು ಕೊಡ್ಬೇಕಂತಲ್ಲ. ಎಷ್ಟು ನೀತಿ ನಿಯತ್ತು ನೋಡಿ ಗಾಂಧೀಜಿಗೆ. ಅವರು 55 ಆಮರಣ ಅಂತ ಉಪವಾಸ ಮಾಡ್ತಾರೆ. ಅವಾಗ ಮಾತ್ರ ಇವ್ರಿಗೆ ಪಿಂಚ್ ಆಗ್ಬಿಡುತ್ತೆ. ನೆಹರೂಜಿಗೂ ಆಗುತ್ತೆ, ಸರ್ದಾರ್ಜಿಗೂ ಆಗುತ್ತೆ. ಅವರೆಲ್ಲ ಹೇಳ್ತಾರೆ, ಗಾಂಧೀಜಿ ಇದು ಪ್ರಾಗ್ಮ್ಯಾಟಿಕ್ ಅಲ್ಲ, ಈ ಥರ ಮಾಡಿದ್ರೆ. ಈಗಾಗಲೇ ಅಲ್ಲಿ ಕಾಶ್ಮೀರಕ್ಕೆ ಬಂದ್ಬಿಟ್ಟಿದ್ದಾರೆ, ನಾವಿನ್ನೂ ಅವ್ರಿಗೆ ಕುಮ್ಮಕ್ಕೆ ಕೊಟ್ಟ ಹಾಗಾಗತ್ತೆ, ಖಂಡಿತ ಬೇಡ ಅಂತ ಹೇಳ್ತಾರೆ. ಆದರೆ ಇವರು ಬಿಡೋದಿಲ್ಲ. ಇದೆಲ್ಲ ಎನ್ರೇಜ್ ಆಗಿತ್ತು ಯಾರಿಗೆ, ಅಲ್ಲಿಂದ ಬಂದಂಥವ್ರಿಗೆ. ಅಂದ್ರೆ ನೋಡಿದವರು ಅನುಭವಿಸಿದವರು. ಎಲ್ಲದಕ್ಕಿಂತ ಕೊನೆ ಅದೇನೋ ಲಾಸ್ಟ್ ನೈಲ್ ಇನ್ ದಿ ಕಾಫಿನ್ ಅಂತಾರಲ್ಲ, ಅದು ಏನಂತ ಹೇಳಿದ್ರೆ ಇವನು ಹೇಳ್ತಾನೆ, ಇದಕ್ಕಿಂದ ಬಂದಿರ್ತಾರಲ್ಲ, ಈಗ ಆಗಸ್ಟಲ್ಲಿ ಆಗಿದ್ದು 2-3 ತಿಂಗಳು ನಡೀತಾ ಇರುತ್ತೆ, ಅಲ್ಲಿ ನವೆಂಬರ್ ಇಂದಾನೇ ಇದು ಶುರು ಆಗೋಗುತ್ತೆ ಚಳಿ. ಅಲ್ಲಿ ಬಂದು ಅವರುಗಳು ಈ ರೆಫ್ಯೂಜೀಸ್ ಥರ ಬಂದವರು ಈ ಖಾಲಿ ಆಗಿರೋ ಕೆಲವು ಮಾಸ್ಕ್ಗಳಲ್ಲಿ ಹೋಗಕ್ಕೆ ಹೋದ್ರೆ ಅಲ್ಲಿ ಹೋಗಬಾರ್ದು ಅಂತ ಗೌರ್ಮೆಂಟ್ಗೆ ಹೇಳಿ ಗಾಂಧೀಜಿ ತಡೆ ಹಿಡಿಸ್ತಾರೆ. ಯಾವ ಮಾಸ್ಕಲ್ಲೂ ಹಿಂದೂಗಳು ಹೋಗಿ ಆಶ್ರಯ ಪಡಿಬಾರ್ದು. ಯಾಕೆ ಅಂತ ಹೇಳಿದ್ರೆ ಅವರು ಮತ್ತೆ ಬರ್ತಾರೆ, ಅವ್ರಿಗೆ ಅದು ಇರಬೇಕು, ಅವ್ರದ್ದು ಆಸ್ತಿ ಅದು. ಪಂಜಾಬ್ ಒಂದು ಬಿಟ್ರೆ ಮಿಕ್ಕ ಕಡೆಗಳಲ್ಲಿ ಸುಮಾರು 4.25 ಕೋಟಿ ಜನ ಇದ್ರಂತೆ ಮುಸಲ್ಮಾನರು. ಆದರೆ ಹೋಗಿದ್ದು ಎಷ್ಟು ಜನ ಗೊತ್ತಾ, ಒಂದು 75 ಲಕ್ಷ. 75 ಲಕ್ಷ, 4.25 ಅಂದರೆ 4 ಕೋಟಿ ಜನ ಇಲ್ಲೇ ಉಳ್ಕೊಂಡ್ರು. ಅವರನ್ನ ಹೋಗಬೇಡಿ, ಕೈ ಮುಗಿದು ಬೇಡ್ಕೊಂಡ್ರು ಹೋಗಬೇಡಿ ಅಂತ ಗಾಂಧೀಜಿನೂ ನೆಹರೂನು. ಅದೇ ಅಂಬೇಡ್ಕರು ಸರ್ದಾರ್ಜಿ ಅವ್ರಿಗೆ ಸರಿಯಾದ ಪಾರ್ಟಿಷನ್ ಆದ್ರೆ ಆಗ್ಲಿ, ಪಾಪ್ಯುಲೇಷನ್ ಇದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತಿದ್ರು. ಆದ್ರೆ ಇವರು ಬಿಡ್ಲೇ ಇಲ್ಲ. ಅದಷ್ಟೇ ಅಲ್ಲದೆ ಅಂದ್ರೆ ಭವಿಷ್ಯದಲ್ಲಿ ಇಲ್ಲಿ ಆಳಲಿಕ್ಕೆ ಅವ್ರು ಬೇಕಿತ್ರಿ, ಇವರಿಗೆ ಅದು ಬಹಳ ಯೋಜಿತ. ಅದಕ್ಕೊಂದು ಇದಿದೆ, ಸಂದರ್ಭ ಇದೆ. ಈ ಪುಸ್ತಕದ ಬಗ್ಗೆ ಮಾತಾಡಿದಾಗ ಹೇಳೋಣ. ಒಬ್ರು ಲೇಡಿದು ಒಂದು ಇದಿದೆ. ಆದ್ರೆ ನಮ್ಮ ಸರ್ಕಾರಗಳು ಏನು ಅಂತ ಮಾಡ್ತಾರೆ, ಆಕೆ ಪದ್ಮಭೂಷಣ ಕೊಡ್ತಾರೆ. ಒಬ್ರು ರಸೂಲ್ ಅಂತನೋ ಏನೋ ಇರ್ಲಿ, ಈ ಕತೆ ಮುಗಿಸ್ಬಿಡ್ತೀನಿ. ಆ ರೀತಿಯಾಗಿ ಅವರ ಏನು ಹಲ್ಲೆಕೋರರು, ಕತ್ತಿ ಹಿಡ್ಕೊಂಡವರು, ನಿಮ್ಮ ಕೊಲೆಗಾರರ ಕೈಗೆ ಜನಗಳನ್ನು ಕೊಟ್ಟುಬಿಟ್ಟು ಅಷ್ಟರ ಮಟ್ಟಿಗೆ ನೀವು ಏನೂ ಮಾಡೋಕ್ಕಾಗದೆ ಕೈ ಎತ್ಬಿಟ್ರಿ. ಯಾವಾಗ ಪಾರ್ಟಿಷನ್ ಆದಾಗ. ಅದೇ ಈ ಸಂದರ್ಭದಲ್ಲಿ ಆವಾಗ ಮಾಡದೇ ಇರೋಕ್ಕಾಗದೇ ಇರೋವಂಥ ಯೋಜನೆಗಳು, ಆ ಪ್ಲ್ಯಾನಿಂಗ್ಗಳು ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಒಬ್ಬೊಬ್ಬರೂ ಇಡೀ ಊರಿಗೆ ಒಂದೇ ಮನೆ ಇರುತ್ತೆ ರೀ, ಅಂಥ ಕಡೆಯಲ್ಲಿ ಹೋಗಿ ಹೊಡಿತಾರೆ. ಯಾರು ಅವರೇ. ಅಂದರೆ ಇದು ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಇಷ್ಟು ದ್ವೇಷ ಏನು? ಮುಸಲ್ಮಾನರಿಗೆ ಹಿಂದೂಗಳ ಮೇಲಿರುವಂಥ ದ್ವೇಷ ಬೇರೆ ಹಿಂದೂಗಳಿಗೆ ಬ್ರಾಹ್ಮಣರ ಮೇಲೆ ಇತ್ತು. ಕಾರಣ ಏನು? ಅವರು ಕಾಫಿರ್ರು, ಇವರು ಕಾಫಿರ್, ಬ್ರಾಹ್ಮಣರೇ ಕಾಫಿರ್ರು. ಇದಕ್ಕೆಲ್ಲ ಏನು ಉತ್ತರಗಳೇ ಇಲ್ಲ ಇವರೇ.